ಕನ್ನಡಿಗರು ಈಗ ವಾಪಸ್ ಕರ್ನಾಟಕಕ್ಕೆ ಬಂದಿದ್ದಾರೆ. ಬೆಂಗಳೂರಿಗೆ ಬಂದು ಲ್ಯಾಂಡ್ ಆಗಿದ್ದಾರೆ, ಸೇಫ್ ಆಗಿ ಲ್ಯಾಂಡ್ ಆಗಿದ್ದಾರೆ. ಹಾಗಾಗಿ ಖುಷಿ ಇದೆ. ನಾವು ಆ ಘಟನೆಯನ್ನ ಬಹಳ ದೂರದಿಂದ ನೋಡಿದ್ವಿ. ತುಂಬ ಕೋಆಪರೇಟ್ ಮಾಡಿ ನಾವು ಸೇಫಾಗಿ ಬೆಂಗಳೂರು ತಿರ್ಗಾ ಬಂದಿದ್ವಿ. ನಮಗೆ ಏನೂ ತೊಂದರೆ ಆಗಿರಲಿಲ್ಲ. ಆ್ಯಂಡ್ ಲೋಕಲ್ ಪೀಪಲ್, ಲೋಕಲ್ ಪೊಲೀಸ್, ಲೋಕಲ್ ಆರ್ಮಿ, ಎಕ್ಸಲೆಂಟ್ ಜಾಬ್ ಟು ದಿ ಆರ್ಮಿ ಆ್ಯಂಡ್ ದ ಪೊಲೀಸ್ ದೇರ್. ಲೋಕಲ್ನಿಂದ ನಮಗೆ ಏನೂ ತೊಂದರೆ ಆಗಿಲ್ಲ. ಬೇರೆ ಆತಂಕವಾದ ಇದು ಅದೆಲ್ಲ ನಮಗೆ ಏನು ಡಿಸ್ಕಷನ್ ಇಲ್ಲ ಇವತ್ತು. ಬಟ್ ಲೋಕಲ್ನಿಂದ ನಮಗೆ ಏನೂ ತೊಂದರೆ ಆಗಿಲ್ಲ. ಸರ್, ಅಂದರೆ ಅವತ್ತು ನಡೆದಿದ್ದಂತಹ ದಾಳಿಯಿಂದಾಗಿ ಕರ್ನಾಟಕದಲ್ಲಿ ಅಂದರೆ ಶಿವಮೊಗ್ಗ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಕತೆ. ಇವರೆಲ್ಲರೂ ಕೂಡ ಸೇಫ್ ಆಗೋದಕ್ಕೆ ಒಂದಲ್ಲ ಒಂದು ಕಾರಣ ಇದೆ. ಒಬ್ಬರು ಯಾಕಂದರೆ ಪೆಹಲ್ಗಾಮ್ ಅನ್ನುವಂಥದ್ದು ಬಹಳ ಸುಂದರವಾದಂಥ ಜಾಗ, ಜೊತೆಗೆ ಸ್ವಿಟ್ಜರ್ಲ್ಯಾಂಡ್ ಅಂತ ಕೂಡ ಹೇಳ್ತಾರೆ, ಭಾರತದ ಸ್ವಿಟ್ಜರ್ಲ್ಯಾಂಡ್ ಅಂತ. ಆ ಜಾಗಕ್ಕೆ ಹೋಗಬೇಕು ಅಂತಂದರೆ ಕಠಿಣವಾದಂಥ ದಾರಿ, ಕುದುರೆ ಮುಖಾಂತರವೇ ಹೋಗಬೇಕು, ಜೊತೆಗೆ ಕುದುರೆ ಮುಖಾಂತರವೇ ಬರಬೇಕು ಅಂತ ಇದೆ. ಭಾಳಷ್ಟು ಹಿರಿಯರಿದ್ರು, ಹಾಗಾಗಿ ನಾವು ಹೋಗಬೇಕಾ ಬೇಡವಾ ಅನ್ನುವಂಥ ಸೆಕೆಂಡ್ ಥಾಟಲ್ಲಿದ್ವಿ. ಆ ಸಂದರ್ಭದಲ್ಲೇ ಹೋಗೋದಾ ಬೇಡವಾ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಇರುವಾಗಲೇ ನಾವು ಸ್ವಲ್ಪ 1-2-3 ಕಿಲೋಮೀಟರ್ ಹಿಂದೆ ಇದ್ವಿ. ಹಾಗಾಗಿ ಆ ಜಾಗಕ್ಕೆ ಹೋಗೋದಕ್ಕೆ ಆಗಲಿಲ್ಲ. ಎಲ್ಲಿ ಆ ಇನ್ಸಿಡೆಂಟ್ ನಡೆದಿದೆಯೋ ಆ ಜಾಗಕ್ಕೆ ಹೋಗೋದಕ್ಕೆ ಆಗಿಲ್ಲ. ಹಾಗಾಗಿ ನಾವು ಬದುಕಿ ಬಂದಿದ್ದೀವಿ ಅನ್ನುವಂಥ ವಿಚಾರವನ್ನು ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಮತ್ತೊಂದಷ್ಟು ಜನ ಹೇಳ್ತಾ ಇರೋದು ನಾವಿನ್ನೇನು ಹೋಗಬೇಕಿತ್ತು, ಆದರೆ ಹೋಗದೆ ಅಲ್ಲಿ ಹೋಗುವಂಥ ಪರಿಸ್ಥಿತಿ ಕೂಡ ಇರಲಿಲ್ಲ. ಜೊತೆಗೆ ನಾವು ತುಂಬ ಜನ ಇದ್ದಿದ್ದರಿಂದ ಹೋಗೋದಕ್ಕೆ ಆಗಲಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಕೆಲವರು ಹೇಳ್ತಾ ಇದ್ದಿದ್ದು. ಇನ್ನೊಂದಷ್ಟು ಜನ ಅಲ್ಲಿಗೆ ಹೋಗುವಂಥ ಪ್ಲ್ಯಾನ್ ಇರಲಿಲ್ಲ. ಹಾಗಾಗಿ ನಾವು ಕೆಳಗಡೆನೇ ಉಳ್ಕೊಂಡಿದ್ವಿ. ಒಂದು 2-3 ಕಿಲೋಮೀಟರ್ ದೂರದಲ್ಲಿದ್ವಿ. ಆದರೆ ಆ ಘಟನೆ ನಡೆದಿರುವಂಥ ಜಾಗದಿಂದ ದೂರ ಇದ್ದರೂ ಕೂಡ ಆ ಘಟನೆಯ ತೀವ್ರತೆಯನ್ನು ಇವರೆಲ್ಲರೂ ಕೂಡ ಅರಿತಿದ್ದಾರೆ. ಜೊತೆಗೆ ಆ ಘಟನೆಯನ್ನು ಬಹಳ ಹತ್ತಿರದಿಂದ ಕೇಳಿದಂಥವರು, ಆ ಗುಂಡಿನ ಸದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಇವರ ಅನುಭವಕ್ಕೆ ಬಂದಿದೆ. ಅದೆಲ್ಲವನ್ನು ಕೂಡ ಅನುಭವ ಮಾಡ್ಕೊಂಡಂಥವರು ಮಕ್ಕಳು, ಹಿರಿಯರು, ಇವರೆಲ್ಲರೂ ಕೂಡ 178 ಜನ ಒಟ್ಟು ಕನ್ನಡಿಗರು ವಿಶೇಷ ವಿಮಾನದಲ್ಲಿ ವಾಪಸ್ ಆಗಿದ್ದಾರೆ. ಈಗ ಬಂದು ಸೇಫಾಗಿ ಲ್ಯಾಂಡ್ ಆಗಿದ್ದಾರೆ. ಆ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನೇಕರಿಗೆ ಖುಷಿ. ಯಾಕಂತಂದರೆ ಕುಟುಂಬ ಸಮೇತರಾಗಿ ಹೋಗಿದ್ರು, 8 ದಿನಗಳ ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆ್ಯಸ್ ಪ್ಲ್ಯಾನ್ಡ್ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ರು ಅದೇ ಥರ ನಾವು ವಾಪಸ್ ಬಂದಿದ್ದೀವಿ. ಕಾಶ್ಮೀರ ಅಂತ ಅನ್ಸೇಫ್ ಅನ್ನುವಂಥ ಜಾಗ ಏನಿಲ್ಲ, ಸೇಫ್ ಆಗಿದೆ, ಹೋಗ್ಬೋದು. ಆದರೆ ಇಂಥದ್ದೊಂದು ಇನ್ಸಿಡೆಂಟ್ ನಡಿಬಾರ್ದಿತ್ತು ಅನ್ನುವಂಥ ವಿಚಾರವನ್ನು ಕೂಡ ಅನೇಕ ಕನ್ನಡಿಗರು ಯಾರೆಲ್ಲ ಬಂದು ಈಗ ಸೇಫಾಗಿ ಲ್ಯಾಂಡ್ ಆದರೂ ಅವರು ಹಂಚ್ಕೊಳ್ತಾ ಇರುವಂಥದ್ದು, ಹೇಳ್ಕೊಳ್ತಾ ಇರುವಂಥದ್ದು ವಿಚಾರಗಳನ್ನು, ಅಲ್ಲಿ ನೋಡಿದಂಥ ವಿಚಾರ, ಕೇಳಿದಂಥ ವಿಚಾರ, ಅನುಭವಕ್ಕೆ ಬಂದಂಥ ವಿಚಾರ ಎಲ್ಲವನ್ನು ಕೂಡ ಮಾತಾಡಿದ್ದಾರೆ.